ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾವತ್ತೋ ನನ್ನ ಕೈಗೆ ಬರಬೇಕಿತ್ತು, ಇವಾಗ ಬಂತು. ಸಂಪದ, ಸಂಪದ, ಸ್ಯಾಮ್, ಸ್ಯಾಮ್ ಬಾ. ಏಯ್, ನಿಮ್ಮನ್ನಿವತ್ತು ಕೊಲ್ದೆ ಬಿಡಲ್ಲ. ಬಾ.
ಸಂಪದ, ನಿನ್ ಮುದ್ದಿನ ಹೆಂಡತಿ ಸಂಪದ ಮೀನಾಕ್ಷಮ್ಮನ ಮುದ್ದಿನ ಮಗ ಸಿದ್ದು ಜೊತೆ ಓಡ್ ಹೋಗಿದಳು. ನೀನ್ ಮಾಡಿರೋ ಹೆಲ್ಪ್ ಅನ್ನ ನಿಜವಾಗ್ಲೂ ಯಾರು ಮಾಡಲ್ಲ. ಎದುರುಗಡೆ ಥ್ಯಾಂಕ್ಸ್ ಹೇಳೋದಕ್ಕೆ ಆಗ್ಲಿಲ್ಲ, ಅದಕ್ಕೆ ಲೆಟರ್ ಇಟ್ಟು ಹೋಗ್ತಾ ಇದೀನಿ. ಓದಿದ ನಂತರ ಇದನ್ನ ಹರ್ದಾಕು, ಇಲ್ಲ ಅಂದ್ರೆ ನಿನಗೆ ಪ್ರಾಬ್ಲಮ್ಸ್ ಬರುತ್ತೆ. ಮೊದ್ಲೇ ನಾನು ಅಂದ್ರೆ ಶೌರ್ಯನ್ಗೆ ಹುಚ್ಚು ಪ್ರೀತಿ, ತಡ್ಕೊಳಲ್ಲ. ನನ್ ಮಗು ಹುಷಾರು. ಥ್ಯಾಂಕ್ ಯು ಕಲ್ಯಾಣಿ. ಊರಿಂದ ಹೊರಟೋಗು ಅಂದ್ರು, ಅದಕ್ಕೆ ನೀನು ಕರ್ಕೊಂಡು ಹೋಗೋಣ ಅಂತ ಬಂದೆ. ನೀನ್ ಇಲ್ಲೇ ಇದ್ರೆ ನಿನ್ ಮಾತ್ರ ಬಿಡಲ್ಲ ಸಂಪದ. ಬಾ. ಬೇಡ ಸಿದ್ದು, ಬೇಡ. ಸ್ಯಾಮ್ ಬಾ. ಏಯ್ ಆಫೀಸರ್, 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 ಆಫೀಸರ್. ಏಯ್ 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 ನಿಂತ್ಕೊಳ್ಳಿ. ಕಲ್ಯಾಣಿ, ಕಲ್ಯಾಣಿ, ಏನಾಯ್ತಮ್ಮ? ಕಲ್ಯಾಣಿ, ಏನಾಯ್ತಮ್ಮ? ಕಲ್ಯಾಣಿ, ಸಂಪದ ಸಿದ್ದು ವೇಷ ಬದಲಾಯಿಸ್ಕೊಂಡು ಬಂದಿದ್ರಮ್ಮ. ಸಂಪದ ಬಂದಿದ್ಲ. ಆಫೀಸರ್ ಅವ್ರನ್ನ ಹಿಡಿಯಕ್ ಹೋದಾಗ ಅವ್ರು ಓಡ್ ಹೋದ್ರು. ಏಯ್ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಏಯ್ ಏಯ್ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಏಯ್ ಏಯ್ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಆಫೀಸರ್, ಏನಾಯ್ತು ಆಫೀಸರ್? ಮಿಸ್ ಆದ್ರು ಅಂತ ಬೇಜಾರು ಮಾಡ್ಕೋತಿದ್ಯಾ ಶೌರ್ಯ?
ಸಂಪದ ಮಗುನ ಒಂಟಿಯಾಗ್ಬಿಟ್ಟು ಇರೋಕಾಗ್ದೆ ಬಂದಿದ್ದಾಳೆ ಅನ್ಸುತ್ತೆ ಅಪ್ಪ. ಅವಳು ಮನಸ್ಸಲ್ಲಿ ಇನ್ನೂ ಮಗು ಇದ್ದಾನೆ ಅಂದ್ರೆ ನಾನು ಇದ್ದೀನಿ ಅಂತಾನೆ ಅಲ್ವಾ? ನಿನ್ಮೇಲೆ ಅಷ್ಟು ಪ್ರೀತಿ ಇದ್ದಿದ್ರೆ ಬಂದವಳು ವಾಪಸ್ ಯಾಕೆ ಹೋಗ್ತಿದ್ಲು? ಅದಕ್ಕೆ ಕಾರಣ ಸಿದ್ದೋನೇ ಅಪ್ಪ. ಅವಳನ್ನ ಬಲವಂತವಾಗಿ ಕರ್ಕೊಂಡು ಹೋಗಿದ್ದಾನೆ. ನಿಜವಾಗ್ಲೂ ನೀನಿಲ್ಲಿದ್ಯಾ ಅಂತ ಬಂದಿದ್ದೆ ಆದ್ರೆ ಬೇರೆ ವೇಷದಲ್ಲಿ ಯಾಕೆ ಬರ್ಬೇಕು? ನನ್ ತಮ್ಮನ ಜೊತೆ ಸೇರ್ಕೊಂಡು ಯಾಕೆ ಬರ್ತಾಳೆ? ಸಂಪದ ಬದಲಾಗಿ ಬಂದಿದ್ದಾಳೆ, ನನ್ ತಮ್ಮ ತಪ್ಪು ಮಾಡಿದಾನೆ ಅನ್ನೋರ್ ತರ ಮಾತಾಡ್ತಿದ್ಯಾ? ಪಲ್ಲವಿ ಅಂದಿದ್ದು ಕೂಡ ನಿಜನೇ. ಇಬ್ರು ಈ ಮನೆ ಜೊತೆ, ಈ ಮನೆ ಮನುಷ್ಯರ ಜೊತೆ ಸಂಬಂಧ ಇಲ್ಲ ಅಂತ, ಯಾವ ಅನುಬಂಧನೂ ಇಲ್ಲ ಅಂತ ಹೊರಟೋದವರು ಮತ್ತ್ಯಾಕೆ ಬಂದಿದ್ರು? ಯಾಕೆ ಹೊರಟೋದ್ರು? ತಗೊಳ್ಳಿ. ಕೋಟಿಗಟ್ಲೆ ಅಂತ ಅನ್ಕೊಂಡ್ರು ಈ ಒಡವೆಗಳು 2 ಕೋಟಿ ಇರ್ಬೋದು, ಅಷ್ಟೇ ಅಲ್ವಾ? ಅಷ್ಟೇ ಅಮ್ಮ. ಕಳ್ತನ ಮಾಡಕ್ಕೆ ಕಳ್ತನ ಮಾಡೋದಕ್ಕೆ ಬಂದಿರ್ಬೋದಜ್ಜಿ. ದುಡ್ಡು ಒಡವೆ ಎಲ್ಲ ಎಲ್ಲಿದೆ? ಅಮ್ಮನ ರೂಮಲ್ಲಿ. ಅಮ್ಮ ಅಮ್ಮ, ಬೀರು ಓಪನ್ ಆಗಿದೆ, ದುಡ್ಡು ಒಡವೆಗಳು ಕಾಣಿಸ್ತಿಲ್ಲ ಅಮ್ಮ. ಅಯ್ಯೋ ಅಯ್ಯೋ, ನಾನು ಕಳ್ತನ ಮಾಡ್ಬೇಕು ಅಂತಿದ್ರೆ ಅವರಿಬ್ರು ಬಂದು ದೋಚ್ಕೊಂಡು ಹೋಗ್ಬಿಟ್ರ. ಈಗೇನ್ ಮಾಡ್ಲಿ? ಆಫೀಸರ್, ಅವರಿಬ್ಬರಿಗೂ ತಪ್ಪು ಮಾಡಿದೀವಿ ಅನ್ನೋದು ಇಲ್ದೆ ಈಗ ಮನೆಗೆ ಬಂದು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರನ್ನ ನಂಬೇಡಿ ಆಫೀಸರ್. ನಾಟಕ ಆಡ್ತಿದ್ಯಾ ಕಲ್ಯಾಣಿ? ಆಫೀಸರ್, ನಿದ್ದೆ ಮಾಡೋಕ್ಕೂ ಮುಂಚೆ ನೀನೇನಂದೆ? ಸಂಪದ ಕಾಣಿಸಿದ್ರೆ ಏನ್ ಮಾಡ್ತೀಯ ಅಂತ ಹೇಳಿದ್ಯೋ ಇಲ್ವೋ? ಅಂದ್ರೆ ಸಂಪದ ಬರ್ತಾಳೆ ಅಂತ ನಿನಗೆ ಮುಂಚೆನೆ ಗೊತ್ತಿತ್ತು? ಗೊತ್ತಿರಲಿಲ್ಲ ಆಫೀಸರ್. ಮತ್ ಯಾಕೆ ಹೇಳ್ದೆ? ಅವಳು ನನಗೆ ಕಾಣಿಸಿದ್ರೆ ಏನ್ ಮಾಡ್ತೀನೋ ಅಂತ ತಿಳ್ಕೊಳಕ್ಕೆ ಮುಂಚೆನೆ ಕೇಳ್ದೆ. ಅದನ್ನ ಆ ಸಂಪದಾಗ ಹೇಳಿದ್ಯಾ, ಅಷ್ಟೇ ತಾನೆ? ಅಯ್ಯೋ, ಅದ್ ಹಾಗಲ್ಲ ಆಫೀಸರ್, ನಾನು ಅದಕ್ಕೆ ಕೇಳಲಿಲ್ಲ. ಮತ್ತಿದ್ದಕ್ಕಿದ್ದ ಹಾಗೆ ಸಂಪದ ಟಾಪಿಕ್ ನ ಯಾಕೆ ತಂದೆ? ನನ್ ಮೇಲೆ ಆಣೆ ಆಫೀಸರ್, ನಾನ್ ಕ್ಯಾಶುಯಲ್ ಆಗಿ ಕೇಳಿದ್ದು. ಶೌರ್ಯ, ಸಂಪದಳಿಂದಲೇ ಅವಳಿಗಿಷ್ಟು ಕಷ್ಟಗಳು. ಹಾಗಿದ್ದಾಗ ಕಲ್ಯಾಣಿ ಸಂಪದಾಗೆ ಯಾಕೆ ಹೆಲ್ಪ್ ಮಾಡ್ತಾಳೆ? ಇಲ್ಲಿ ಯಾರನ್ನ ಮೋಸ ಮಾಡ್ತಿದಾರೋ, ಯಾರು ನಮ್ಮವರು, ಯಾರನ್ನ ನಂಬೇಕೋ ನನಗಂತೂ ಏನೂ ಅರ್ಥನೇ ಆಗ್ತಿಲ್ಲ. ಒಂದು ವೇಳೆ ಆ ಸಿದ್ದು ಮತ್ತೆ ಸಂಪದ ಸಿಕ್ಕಿದ್ರೆ ಯಾರು ಎಂಥವ್ರು ಅಂತ ಗೊತ್ತಾಗುತ್ತೆ. ನಾವು ಅದನ್ನೇ ಕೇಳ್ಕೊತಿದೀವಿ ಆಫೀಸರ್. ಎಲ್ಲ ಚೆಕ್ ಪೋಸ್ಟ್ಗಳನ್ನು ಅಲರ್ಟ್ ಮಾಡಿ. ನಮ್ಮೂರಿಂದ ಬೇರೆ ಡಿಸ್ಟ್ರಿಕ್ಟ್ಸ್ಗೆ ಕನೆಕ್ಟ್ ಆಗೋ ಎಲ್ಲ ಚೆಕ್ ಪೋಸ್ಟ್ಗಳನ್ನು ಚೆಕ್ ಮಾಡಿ. ಸಿದ್ದು ಸಂಪದ ಅನ್ನೋ ಇಬ್ರು
ಮಾರುವೇಷ ಹಾಕೊಂಡು ಕಳ್ತನ ಮಾಡಿ ಓಡ್ ಹೋಗಿದ್ದಾರೆ. ಬಿಡಬೇಡಿ ಅವರನ್ನ. ನೀನ್ ಬಂದ್ರೆ ಈ ಥರದ್ದು ಯಾವ್ದಾನ ನಡೆಯುತ್ತೆ ಅಂತ ಮೊದಲೇ ಅನ್ಕೊಂಡಿದ್ದೆ. ಮಗು ನೋಡ್ತಿದ್ದಂಗೆ ಬರ್ದೇನೆ ಶೌರ್ಯ ಕಲ್ಯಾಣಿ ಕಾಣಿಸ್ದೆ. ಹೊರಡೋಕ್ ಮುಂಚೆ ಎಷ್ಟು ಮಾತಾಡ್ದೆ? ಒಂದನಾದ್ರೂ ತಲೆಗೆ ಹಾಕೊಂಡಿದ್ಯಾ? ಸಾರಿ ಸಿದ್ದು. ನಿನಗೆ ಕರ್ಕೊಂಡು ಬಂದಿದ್ದು ನನ್ನ ತಪ್ಪು. ಇಳಿ. ಇಲ್ಲ, ಒಂದೇ ಕಾರಲ್ಲಿ ಹೋದ್ರು, ಮೇನ್ ರೋಡಲ್ಲಿ ಹೋದ್ರು ನಾವು ಸಿಕ್ಕಾಕೋತೀವಿ ಸ್ಯಾಮ್. ಇಂಥದ್ದೇನೋ ನಡೆಯುತ್ತೆ ಅಂತಾನೆ ಪ್ಲಾನ್ ಬಿ ರೆಡಿ ಮಾಡಿಟ್ಟಿದ್ದೀನಿ. ನಾವು ಫಾರೆಸ್ಟ್ ರೂಟಿಂದ ಏರ್ಪೋರ್ಟಿಗೆ ರೀಚ್ ಆಗ್ತೀವಿ. ಇಳಿ. ಕಾರ್ ಅಲ್ಲೇ ಇದೆ ಸರ್. ಅಮ್ಮ, ಶೌರ್ಯ ತುಂಬಾ ಕೋಪದಲ್ಲಿದ್ದಾನೆ. ಹೇಗಾದ್ರೂ ಮಾಡೋ ಅವ್ರನ್ನ ಹಿಡಿತಾನೆ. ನೀವು ಹೋಗಿರೋ ಒಡವೆ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ. ಮನೆಯಲ್ಲಿ ನಮ್ಮ ಕಣ್ಮುಂದೆನೆ ಬೆಳೆದವ್ರೆ ನಮ್ಮನೇಲೆ ಕಳ್ತನ ಮಾಡಿದ್ದಾರೆ ಅಂದರೆ ತುಂಬ ವಿಚಿತ್ರವಾಗಿದೆ. ಅಷ್ಟಕ್ಕೂ ಅವ್ರು ಹೇಗೆ ಬಂದು ತಗೊಂಡು ಹೋದ್ರು ಅಂತ ಅರ್ಥನೇ ಆಗ್ತಿಲ್ಲ ಅನುಪಮ. ಅನುಪಮ, ನಮ್ಮ ಒಡವೆ ದುಡ್ಡು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದೆ. ನೀನ್ ಸರಿಯಾಗಿ ನೋಡ್ಲಿಲ್ಲ ಅನ್ಸುತ್ತೆ. ಹೌದಮ್ಮ, ನಾನು ಒಡವೆ ಬ್ಯಾಗ್ನ ಓಪನ್ ಮಾಡಿ ನೋಡ್ಲೇ ಇಲ್ಲ. ಬೀರುಲಿ ದುಡ್ಡಿನ ಕಟ್ ಇಲ್ದೇ ಇರೋದನ್ನ ನೋಡಿ ಅವರು ತಗೊಂಡು ಹೋಗ್ಬಿಟ್ರೋ ಏನೋ ಅನ್ಕೊಂಡೆ. ಆ ಈಶ್ವರ ನಮ್ಮನ್ನ ಕಾಪಾಡ್ದ ಅನುಪಮ. ಅಮ್ಮ, ಶೌರ್ಯನ್ಗೆ ಈ ವಿಷಯನ ಹೇಳ್ಬಿಡೋಣ ಅಮ್ಮ. ಅವನು ಸಿದ್ದು ಸಂಪದ ಬರೋದಕ್ಕೆ ಕಲ್ಯಾಣಿನೇ ಕಾರಣ ಅನ್ಕೊಳ್ತಿದ್ದಾನೆ. ನಿಜ ಅನುಪಮ, ಆದಷ್ಟು ಬೇಗ ಹೇಳಿದ್ರೆ ಒಳ್ಳೇದು. ಇಲ್ಲಾಂದ್ರೆ ದಮಯಂತಿ ಚುಚ್ಚಿ ಚುಚ್ಚಿ ಮಾತಾಡಿ ಕಲ್ಯಾಣಿಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾಳೆ. ಬನ್ನಿಮ್ಮ. ಶೌರ್ಯ, ಹಣ ಒಡವೆ ಎಲ್ಲೂ ಹೋಗಿಲ್ಲಪ್ಪ, ರೂಮಲ್ಲೇ ಇತ್ತು. ಶೌರ್ಯ, ನಾನೇ ಸರಿಯಾಗಿ ನೋಡ್ಲಿಲ್ಲ. ನನ್ನ ಅದೃಷ್ಟ ಚೆನ್ನಾಗಿದೆ. ನನ್ನ ಬೇಡಿಕೆನಲ್ಲಿ ನ್ಯಾಯ ಇರೋದಕ್ಕೆ ಅದೆಲ್ಲೂ ಹೋಗಿಲ್ಲ. ಇವಾಗ್ಲೂ ಕಾಲ ಮಿಂಚಿರೋದು ಏನೂ ಇಲ್ಲ. ಕೊಡಿ ಇಲ್ಲಿ. ನೀನು ಹೆಣ್ಣೆ ತಾನೆ, ಈ ಪದ್ಧತಿಗಳೆಲ್ಲ ನಿನಗೆ ಗೊತ್ತಿಲ್ವಾ? ಯಾವ ಸಮಯದಲ್ಲಿ ಯಾವ ಕೆಲಸ ಮಾಡಬಾರ್ದು ಅಂತ ನಿನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅರ್ಧ ರಾತ್ರಿಯಲ್ಲಿ ಲಕ್ಷ್ಮೀದೇವಿ ಕೈ ಬದಲಾಗೋದು ಅಷ್ಟು ಒಳ್ಳೇದಲ್ಲ. ಬೆಳಿಗ್ಗೆನೆ ನಿಮಗೆ ಕೊಡ್ತೀನಿ ಅಂದಿರೋ ಸ್ತ್ರೀಧನನ ನಿಮಗೆ ಕೊಡ್ತೀನಿ.